ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಅದಕ್ಕೆ ಇರ್ಲಿ, ಅವ್ರಿಗೆ ಏನೋ ತಿಳಿದವ್ರು ಕೇಳಿರ್ಬೇಕು. ಮತ್ತೆ ಸಿದ್ದರಾಮ ಇನ್ನೊಂದು ಮಾತ ಏನಂದ್ರಪ್ಪ? ಸಿದ್ದಟಿಗೆ ಹಿಂಗ ವಿಷಯದ ಸಿದ್ದರಾಮ ಮಾತಾಡುವಂತ ಮಾತಾಗಿ ಉಳಿಬೇಕು, ಹೊರತಾಗಿ ಮನಕಾಳ ಆಗಬಾರದು. ಹೌದು, ಅವ್ರು ಮಾತಾಡಿರ್ತಕ್ಕಂತ ಮಾತು ಯಾವ ದೇವರಿಗೆ ಧಕ್ಕೆ ಆಗಿರ್ಬಾರ್ದು, ಯಾವ ಧರ್ಮಕ್ಕೆ ಧಕ್ಕೆ ಆಗಿರ್ಬಾರ್ದು, ಯಾವ ಸಿದ್ಧರಿಗೆ ಧಕ್ಕೆ ಆಗಿರ್ಬಾರ್ದು. ಅಂತ ಸಂವಾದ ಇವತ್ತಿನ ದಿವಸ ಇಲ್ಲಿ ಆಗ್ಬೇಕೀಗ. ಹೌದಾಗಬೇಕು. ನಮ್ಮ ದೇವ್ರ ಹಂಗದಾನ, ನಿಮ್ಮ ದೇವ್ರ ಹಂಗದಾನ ಇಲ್ಲ. ಇಂತ ಮಾತು ನಮ್ಮ ಬಾಯಿಲಿ ಬಂದಪ್ಪ ಅಂದ್ರೆ ತಪ್ಪುತ್ತದ್ರಿ, ತಪ್ಪುತ್ತದ. ಅದಕ್ಕ ನಮಗೆ ಎಷ್ಟು ಕೇಳಾರ ಅದ್ರ ಪ್ರಶ್ನೆದ ಉತ್ತರ ನಾವು ಅವ್ರಿಗೆ ಹೇಳೋದು. ಏನಾಗಿ ನಮಗೇನು ಅವ್ರ ಹೆಂಗ ಕೇಳಾರಲ್ಲ, ಅಲ್ಲಿದು ಇಲ್ಲಿದು ಇಲ್ಲಿ ಕೇಳೋದಿಲ್ಲ. ಅವ್ರ ಏನು ಪದ್ಯದೊಳಗೆ ಹಾಡ್ಯಾರಲ್ಲ ಅದ್ರೊಳಗಿಂದ ಅವ್ರಿಗೆ ಕ್ವಶನ್ ಕೇಳೋಣತ್ತು. ಅದಕ್ಕಿಂತ ಮೊದಲ ನಮಗ್ ಕೇಳಿದ ಪ್ರಶ್ನೆದ ಬಿಡುಗಡೆ ನಾವು ಇವತ್ತು ಮಾಡ್ಬೇಕೀಗ. ಹೌದು, ಅದಕ್ಕೆ ಯಾವ ತಂದಿನಾದ ಮಾದಲಿಂಗ ಮುಮ್ಮೆಟ್ಟ ಗುಡ್ಡವನ್ನು ಬಿಟ್ಟು ಯಾಕ್ರಿಪ್ಪ ತಮ್ಮಗಳು ಬಡದ್ರತ್ತೇಳಿ ತಮ್ಮಗಳು, ಯಾಕಂದ್ರೆ ಇದು ಕತ್ತಿ ಹೇಳಕತ್ತೇವ ಅಂದ್ರೆ ಮಂದಿ ನಮ್ಮದ ತರ ದಿನ ಇದ್ಯಾವ ತಿನ್ನೋದ ಕೇಳಿದ್ದದ ನಮಗ್ ಗೊತ್ತಿದ್ದಂತೆ, ಅದಕ್ಕೆ ಸ್ವಾರ್ಥದೊಳಗೆ ಹೇಳುವಂತೆ. ಹೌದು ಹೌದು. ಯಾವ ನನ್ನ ತಂದಿರಾದ ಮಾದರಿಗೆ ಹಣತಾವ್ರ ಜಗಳಾಗಿ ಪ್ರಸಾದ ಗಂಟು ತಗೊಂಡು ಗಂಗಿನಾಡಕ್ಕ ಮುಮ್ಮೆಟ್ಟ ಗುಡ್ಡವನ್ನು ಬಿಟ್ಟು ಗಂಗಿನಾಡಕ್ಕೆ ಹೋಗಾಕ ರೆಡಿ ಆದ ಸಜ್ಜ ಆದಾಗ ಏನಾಯ್ತ್ರಿಪ್ಪ? ಅಲ್ಲಿ ಅಮ್ಮೋಗ ಸಿದ್ಧ ಮುದ್ದ ಮಾಧುಲಿಂಗನ ಕೈಲಿ ವಚನ ತಗೊಂಡ ಸಿದ್ದರಾಮ. ಎಂತ ವಚನವನ್ನು ತಗೊಂಡಾರ್ಯಪ್ಪ? ವರ್ಷಕ್ಕೂ ಒಂದು ಚಟ್ಟಿ ಜಾತ್ರೆಗೆ ನನ್ನ ಭೆಟ್ಟಿಗೆ ನೀ ಬರ್ಬೇಕೀಗದ. ಚಟ್ಟಿ ಜಾತ್ರೆಗೆ ಅನ್ನ ನಂದು ನಿಂದು ಭೇಟಿ ಹಾಕಿತ್ತಲ್ಲ, ಅದೇ ಒಂದು ಹೌದು ಹೌದು ಜಾತ್ರೆದ ಕಾರಣ ಆಗ್ತದ. ಅದೇ ಜಾತ್ರೆ ನನ್ನ ನಿಂದು ಭೇಟಿ ನೋಡುವ ಸಲುವಾಗಿ ಲಕ್ಷಾಂತರ ಭಕ್ತರು ಬರ್ತಾರ, ಸಾವಿರಾರು ಭಕ್ತರು ಬರ್ತಾರ. ಹೌದು, ತಂದೆ ಮಗನ ಭೇಟಿ ಚಟ್ಟಿ ಅಮಾಸಿಗೆ ಆಗತ್ತವ. ಅದೇ ಒಂದು ಖೂನ. ಹೌದು, ಆ ಖೂನಿದ ಸಲುವಾಗಿನೇ ಈಗ ಜಾತ್ರೆನೂ ಆಗುತ್ತದೆ. ಅದೇ ಒಂದು ಖೂನ್ ಅದ. ಯಾಕಪ್ಪ ಅಂತ ಕೇಳಿದ್ರೆ ಇನ್ನೂ ಬಹಳಷ್ಟು ಖೂನುಗಳು ಅದಾವು. ಬಟ್ ಇದು ನೇರವಾಗಿ ಮೊದಲಿಂದ ಖೂನ್ ಇದು ತಂದೆ ಮಗನಲ್ಲಿ ಆಗಿದ್ದು ವಚನ ಅದ. ಆ ವಚನಕ್ಕೆ ಸರಿ ಬಂದು ತಂದೆ ಮಕ್ಕಳಲ್ಲಿ ಭೇಟಿ. ಇನ್ನ ಒಂದು ಖೂನ್ ಏನಪ್ಪಾ ಅಂತ ಕೇಳಿದ್ರೆ ಅದೇನೈತಿ ಸಿದ್ದರಾಮ? ಇಲ್ಲಿ ನೋಡ್ತಕ್ಕಾಗಿ ಇವರೇ ಅಪ್ಪ ಮಕ್ಕಳಲ್ಲಿ ಗುಡ್ಡದಾಗಿರ್ತಾರ್ರಿ. ಹೌದು. ಈ ಸದ್ಯಕ್ಕೆ ಮುತ್ಯ ಬಲಕ್ಕೆ ಕೂತಾನ, ಮಾಧುಲಿಂಗ ಎಡಕ್ಕೆ ಕೂತಾನ. ಹೌದು. ಆದ್ರೂ ಕೂಡ ಮುಮ್ಮೆಟ್ಟ ಗುಡ್ದಾಗ ಹೌದು ಮಾಧುಲಿಂಗ ಬಲಕ್ಕೆ ಕೂಡಿರ್ತಾನ. ಹೌದು. ಮುತ್ಯನ ಗುಡಿ ಬಲಕ್ಕೆ. ಹೌದು. ಇದು ಒಂದು ಖೂನ್ ಅದ್ರಿಪ್ಪ. ಹೌದು. ಇದು ಖೂನ್ ನೋಡುವ ಸಲುವಾಗಿ ಎಲ್ಲಾ ಭಕ್ತರು ಎಲ್ಲಾರು ಜಾತ್ರೆಯನ್ನು ಮಾಡಿ ಅಗ್ನಿ ವಿಜೃಂಭಣೆಯಿಂದ ಮಾಡಿ ಹೋಗ್ತಾರೆ. ಇದು ನಮಗೆ ತಿಳಿದಿದ್ದ ಪ್ರಕಾರ, ನಮ್ಮ ಹಿರಿಯರು ಹೇಳ್ಕೊತ ಬಂದಿದ್ದ ಪ್ರಕಾರ, ನಮ್ಮ ಗುರುಗಳು ಹೇಳಿದ ಪ್ರಕಾರ ನಾವು ಇವತ್ತಿನ ದಿವಸ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೆವು. ಚಟ್ಟಿ ಜಾತ್ರೆನೇ ಶುರು ಆಗುದು ಮಾಧುಲಿಂಗದಿಂದ ಆಗಿರುತ್ತೆ. ಮಾಧುಲಿಂಗನದಿಂದ ಆಗೈತಿ. ಅದಕ್ಕೆ ಇದು ಉತ್ತರವನ್ನ ಹೇಳಿ ಮತ್ತೆ ಇದಕ್ಕೆ ಬಿಟ್ಟು ಮತ್ತೆ ಏನ್ರೆ ಉತ್ತರ ಆಯ್ತೇಳಿ ನೀವು ಮತ್ತೆ ಎಲ್ಲರ ಹೇಳಿದಾಗ ಇಲ್ಲಿ ಹೇಳಿದ್ರಪ್ಪ ಅಂದ್ರ ಇತ್ತು ಖರೆ ಇತ್ತಂದ್ರೆ ಹೇಳ್ರಿ, ಒಪ್ಕೋತೇವು. ಮತ್ತೆ ಇಲ್ಲ ಅಲ್ಲಿಂದ ಜೋಡಿಸಿ ಇಲ್ಲಿಂದ ಜೋಡಿಸಿ ಅಲ್ಲಿ ಹೇಳುವ ಪ್ರಯತ್ನ ಇಲ್ಲಿ ಮಾಡಿದ್ರಪ್ಪ ಅಂದ್ರ ಹೆಂಗೈತ್ರಿ? ವ್ಯವಹಾರ ತಪ್ತದ. ಇಲ್ಲಿ ಬಹಳಷ್ಟು ಮಾತಾಡೋದ ಅವಶ್ಯಕತೆ ಇಲ್ಲ. ನಮಗೆ ತಿಳಿದ ಪ್ರಕಾರ ಅವ್ರು ಏನು ಪದ್ಯ ಹಾಡ್ಯಾರಲ್ಲ ಅದ್ರೊಳಗಿಂದ ಸಂಚಾರ ನಮ್ಗ ಬಂದದ ಸಿದ್ದರಾಮ. ಹೌದ್ರಿಪ್ಪ, ಏನ ಅವ್ರು ಕೇಳ್ಯಾರ ಪ್ರಶ್ನೆ ಮಾಡ್ಯಾರಪ್ಪ ಅಂದ್ರೆ ನಮಗ ಮಾಡ್ಬೇಕಾಗೈತಿ. ಹೌದು, ಮಾಡೇಬೇಕಾಗಿದ್ರಪ್ಪ. ಅದು ಪ್ರಶ್ನೆ ಹೆಂಗೈತಪ್ಪ ಅಂದ್ರ ಹೆಂಗಂದ್ರೆ ಅವ್ರ ಪದ್ಯದೊಳಗ ಬಹಳ ಅತಿ ಉತ್ತಮ ರೀತಿಯಿಂದ ನಮ್ಮ ಸ್ವಾಮುತ್ಯಗಳು ಹಾಡು ಹೇಳಿದ್ರು. ಎಂತ ಹಾಡನ್ನು ಹೇಳ್ರಪ್ಪ? ಶೈವ ದೀಕ್ಷಾವನ್ನು ತಗೊಂಡು ಕೊಲ್ಲಿಪಾಕಿಯ ಲಿಂಗದೊಳಗ ಸೋಮನಾಥ ಲಿಂಗಿನೊಳಗ ಉದ್ಭವಿಸಿ ರೇವಣಿಸಿದ್ದ. ಸೋಮನಾಥ ಲಿಂಗಿನೊಳಗ ರೇವಣಿಸಿದ್ದ ಉದ್ಭವಿಸಿ ಬಂದ. ಹೌದು, ಹಾಲು ಮತ್ತಕ್ಕೆ ಕುರುಗುರು ಆದಂತ ಹೇಳಿದ್ರು. ಹೌದು, ಜಗ ಎಲ್ಲ ತಿರುಗಾಡಿ ಜಗದ್ಗುರು ಅನ್ನತ್ತೆ ಹೇಳ್ಯಾರ. ಜಗ ಎಲ್ಲ ತಿರುಗಾಡಿ ಜಗದ್ಗುರು ಆದ, ಹಾಲು ಮತ್ತಕ್ಕೆ ಕುರುಗುರು ಆದ. ಹೌದು ಹೌದು, ಇದು ಪದ್ಯದೊಳಗೆ ಹಾಡೋದು. ಇದು ಪದ್ಯ ರೂಪದೊಳಗೆ ನೀವು ಹಾಡಿದ್ದು ಕರೆಯದ, ಇಲ್ಲಿ ರೆಕಾರ್ಡ್ ಆಗ್ಯದ. ಹೌದು. ಅದಕ್ಕ ಇದು ನೀವು ಹಾಡಿದ್ದು ಕರೆಯದ, ರೆಕಾರ್ಡ್ ಆಗಿದ್ದು ಕರೆ ಇತ್ತಪ್ಪ ಅಂದ್ರ ನಮಗೆ ಈ ಪದ್ಯದೊಳಗೆ ಸಂಶಯ ಏನು ಬಂದೈತಿ ಸಿದ್ದರಾಮ ಅಂದ್ರ ಏನಂದ್ರಿಪ್ಪ? ಇವರು ರೇವಣ ಸಿದ್ಧರು
ಆಗಿರ್ಬೇಕು, ಇಲ್ಲ ಅನ್ನಂಗಿಲ್ಲ. ಎಲ್ಲಿ ಆಗ್ಯಾರ? ಜಗಕ್ಕೂ ಅವ್ರು ಜಗದ್ಗುರು ಆಗ್ಯಾರ. ಹೌದು. ಹಾಲು ಮತ್ತಕ್ಕೆ ಕುಲಗುರು ಆಗ್ಯಾರಪ್ಪ ಅಂದ್ರ ಹಾಲು ಮತ್ತಕ್ಕೆ ಕುಲಗುರು ಆಗ್ಬೇಕಾಗಿದ್ರ ಹೌದು. ಯಾರಿಗೆ ಮೊಟ್ಟ ಮೊದಲಿಗೆ ಗುರು ಆದ್ರು, ಯಾನ ಸನ್ನಿವೇಶ ಇತ್ತು, ಯಾವಾಗ ಆದ್ರು, ಹೆಂಗಾದ್ರು. ಹೌದು ಹೌದು. ಮತ್ತ ಇನ್ನೊಂದು ಕೆಸರಾಕಲ್ಲ ಹಾಕಿ ದಾಟೋದು ವಿಷಯನೇ ಇದ್ರೊಳಗೆ ಬ್ಯಾಡ ಸಿದ್ದರಾಮ. ಹೌದು. ನಮ್ಮಲ್ಲಿ ಹೆಂಗ ಗುರು ಗೌರಿ ಸೋಮಲಿಂಗ ಏನೇನು ಫೋನ್ಗಳು ಅದಾವ, ಹೋಮದ ಕಂಬಳಿ ನೇಮದ ಬೆತ್ತ, ಪ್ರಸಾದ ಹೆಂಗ ಭಂಡಾರ ಹೆಂಗ ಸೋಮಲಿಂಗ ಅದ ಹಂಗೆ ಮುಂದ ಶಿಷ್ಯ ಅಮೋಘ ಸಿದ್ಧಗಳು ಅದ. ಅಮೋಘ ಸಿದ್ಧನ ಪ್ರೀತಿಯ 3 ಮಂದಿ ಮಕ್ಕಳು ಅದ. ಹೌದು. ಅವ್ರ ಧರ್ಮರಿಗೂ ಅದ. ಹೌದು ಹೌದ್ರಿ. ಹಂಗ ನಿಮ್ಮಲ್ಲಿ ರೇವಣ ಸಿದ್ಧನ ಕೂಡ ನಿಮ್ಮಲ್ಲಿ ಹಾಲು ಮತ್ತಕ್ಕೆ ಗುರು ಆಗ್ಬೇಕಾಗಿದ್ರೆ ಮೊಟ್ಟ ಮೊದಲಿಗೆ ಯಾರಿಗೆ ಗುರು ಆದ, ಮತ್ತ ಈ ಸದ್ಯಕ್ಕೆ ಏನು ಖೂನುಗಳದಾವ ಅಂತಕ್ಕಂಥದ್ದು ಪ್ರಶ್ನೆ. ಅವೇ ಖೂನುಗಳು ಯಾಕೆ ಮುಂದೆ ನಮ್ಗೆ ಬಂದಿಲ್ಲ. ಬಂದಿವಂದ್ರೆ ಅಂದ್ರೆ ಅವ್ರು ಹೇಳ್ತಾರೆ ಎಲ್ಲವ. ಹೌದು. ಇದು ಒಂದು ಸಣ್ಣ ಪ್ರಶ್ನೆ ನಮ್ಮ ಹಿರಿ ಕಲಾವಂತರಿಗದ. ಹೌದು. ಈಗ ಹಿರಿ ಕಲಾವಂತರ ಜೊತೆ ನಮ್ದೇನು ವಾದಿಲ್ಲ ಸಿದ್ದರಾಮ, ನಮಗ ಮಾಸ್ತರ್ಗಳಿಗದ. ಹೌದು. ಇರ್ಲಿ, ಹೊತ್ತು ಹೊಂಟು ತನ ಮತ್ತೆ ಸಿದ್ದರಾಮ ಹೇಳ್ತದ. ಅವ್ರು ಏನ್ ಕೇಳ್ತಾರ ಅದಕ್ಕೆ ಉತ್ತರ ನಮ್ ಕಡೆ ಮಟ್ಟ ಮನೆ ರೆಡಿ ಐತಿ. ಯಾಕಂದ್ರ ನಾವು ಕೇಳುದು ಅವ್ರು ಹೇಳ್ಬೇಕು ಅಷ್ಟೇ. ಇಲ್ಲ, ನೀವು ಬರೋಬರ್ ಭಾಳ ಶಾಣೆ ಇದ್ರಿ. ಯಾಕ್ರಿ ಸ್ವಾಮಿ ಮುತ್ತೆ ಕೆಣಕದ್ರಂದ್ರೆ ನಿಮ್ಗೆ ಬಿಡಲ್ಲವ. ಇಲ್ಲ, ಹ್ಯಾಂಗ ಇರ್ತೈತಿ ಸಿದ್ದರಾಮ, ಆಹಾ, ವಯಸ್ಸಿಗೆ ನೋಡ ಅನುಭವಕ್ಕೆ ಕಿಮ್ಮತ್ ಐತಿ ಲೈಫ್ ಒಳಗ. ಹೌದಾ? ನೀ ಎಷ್ಟೇ ಶಾನೆ ಐತಿ ಅಂತೇಳಿ ಶಾನೆತನ ನಿನ್ನಂತೆ ಇಟ್ಕೋಬೇಕದು. ಹೌದ್ರಿ. ನಮ್ಕಿ ಶಾನೆ ಮಂದಿ ಜಗತ್ತದೊಳಗ ಬಹಳ ಐತಿ. ಹೌದು. ಅದಕ್ಕ ನಾವೇ ಬಹಳ ಶಾನೆ ಅಂತೇಳಿ ತಿಳ್ಕೊಳ್ಳೋದು ಭಾವ ನಮ್ಮಲ್ಲಿ ಇರಬಾರ್ದು ಮೊಟ್ಟ ಮೊದಲಿಗೆ. ಹೌದು ಹೌದ್ರಿಪ್ಪ, ಖರೆ ಅದ. ನಾವು ಮೊದಲಿಗೆ ಹೇಳ್ತೇವ್ ನಾ ಬಹಳ ಶಾನೆ ಅನ್ನಂಗಿಲ್ಲ, ಹಾ, ನಾ ಅಂದವ್ರು ಯಾರು ಉಳಿದಿಲ್ಲ. ಹೌದು. ಅದಕ್ಕೆ ಏನು ಬರ್ತಿದ್ದೋ ಬರ್ತೈತಿ, ಇಲ್ಲಂದ್ರೆ ಇಲ್ಲ. ಕಲ್ಯಾಣ ಯಾರು ಸಭಾದಾರವ್ರು ಬಂದು ನಮಗೆ ಇಲ್ಲಿ ಬಡಿಗೆ ಹಾಕಂಗಿಲ್ಲ. ಬರ್ತಿದ್ದ ಬರ್ತೈತಿ, ಇಲ್ಲ ಇಲ್ಲ ತಿಳಿದ ಅಷ್ಟೇ. ಎಲ್ಲ ಅದಕ್ಕೆ ಇರ್ಲಿ, ಬಾಳ ಮಾತಾಡೋನ್ ಬೇಡ. ಇನ್ನೊಂದು ಸಣ್ಣ ಚಾಲವನ್ನು ಹಾಕಿ ನಮ್ ಸರ್ದೋಡ್ ಕಲಾವಂತರಿಗೆ ಪಾಳ್ಯ ಕೊಡೋನು, ಮುಂದೆ ಹೆಂಗ್ ಬರ್ತದ ಹಂಗ ಹೋಗೋದು. ಗೊತ್ತ ನೋಡ್ರಿ ಮಟ್ಟ ಕಾರ್ಯ